ಹಲೋ ಫ್ರೆಂಡ್ಸ್, ಜೈ ಸ್ಟೇಟ್ ಪಾಸ್ಗೆ ಸುಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಚಟ್ಪಟ ಆಲೂ ನಾನ್ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡ್ತೀರಾ? ಇಲ್ಲ, ಸಬ್ಟೈಟಲ್ಸ್ ಬರ್ತಾಯಿದೆ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಡೀಟೇಲಾಗಿ ನೀವು ಅಲ್ಲಿ ನೋಡ್ಬೋದು. ನಾನ್ಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಎಣ್ಣೆನೇ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡು ಚೆನ್ನಾಗೇ ಇರುತ್ತೆ. ಸ್ವಲ್ಪ ನಾದ್ಕೊಳ್ಳೋಕೆ ಸುಲಭ ಆಗಲಿ ಅಂತ ಹಾಕೊಳ್ಳೋದು. ಇನ್ನು ಸ್ವಲ್ಪ ಬೇಕಾದರೆ ನೀರು ಕಮ್ಮಿನೇ ಹಾಕ್ಕೋಬೋದು. ಕಲಿಸುವಾಗ ಆಯಿತು. ಮೇಲೆ ಎಣ್ಣೆ ಸವರ್ಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೀನಿ. ಈಗ ನಾವು ಆಲೂ ಟಿಕ್ಕಿ ಮಾಡಬೇಕಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಖಾರ ನಾನು ಈ ಥರ ಚಟ್ನಿ ಥರ ಮಾಡಿ ಹಾಕ್ತಾಯಿದ್ದೀನಿ. ತಿರ್ಗಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಇದೆ. ಈ ಚಟ್ನಿನ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಆಲೂಗಡ್ಡೆಗೆ ಆಲೂ ಟಿಕ್ಕಿಗೆ ಹಾಕಿದಾದಮೇಲೆ ತಿರ್ಗಾ ನಾನ್ಗೆ ಒಂದು ಕಡೆ ಹಚ್ಚಕ್ಕೂ ಬೇಕು. ಲಾಸ್ಟಲ್ಲಿ ನೀವು ನೋಡ್ತೀರಾ, ಅದಕ್ಕೆ ಬೇಕಾದರೂ ಹಚ್ಬೋದು, ಚೆನ್ನಾಗೇ ಇರುತ್ತೆ. ಅಕ್ಕಿ ಹಿಟ್ಟು ಟಿಕ್ಕಿ ಕ್ರಿಸ್ಪಾಗಿರಲಿ ಅಂತ ಅಂದ್ಕೊಳಕ್ಕೆ ಹಾಕ್ತಾರೆ. ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಕಮ್ಮಿ ಕ್ವಾಂಟಿಟಿ ಆದರೆ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಲೂ ಟಿಕ್ಕಿಗೆ ಹಸಿಮೆಣಸಿನ್ಕಾಯಿದು ಈ ಹಸಿರು ಚಟ್ನಿನೇ ಖಾರ. ಅದರಿಂದ ನಿಮಗೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು, ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟಿಂದು ಹಸಿ ವಾಸನೆ ಹೋಗೋವರೆಗೂ, ಅದ್ರ ಜೊತೆಗೆ ಚಟ್ನಿನೂ ಹಾಕಿದ್ದೀವಲ್ವ, ಅದನ್ನು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ಡ್ರೈ ಮಸಾಲಾಸ್ ಹಾಕ್ತಾಯಿದ್ದೀನಿ. ಇದಿಷ್ಟಿಷ್ಟೇ ಮೆಷರ್ಮೆಂಟ್ ಹಾಕಬೇಕು ಅಂತೇನಿಲ್ಲ. ನಿಮ್ಗೇನು ಟೇಸ್ಟ್ ಇಷ್ಟ ಆಗುತ್ತೋ, ಚಾಟ್ ಮಸಾಲ ಇಷ್ಟ ಆಗೋರು ಜಾಸ್ತಿ ಹಾಕ್ಕೋಬೋದು, ಗರಂ ಮಸಾಲ ಇಷ್ಟ ಆಗೋರು ಜಾಸ್ತಿ ಹಾಕ್ಕೋಬೋದು, ಈರುಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆಲೂಗಡ್ಡೆ ಮೊದಲೇ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಚಟ್ನಿಗೆ ಒಂದು ಸತಿ ಮೊದಲೇ ಹಾಕಿದ್ದೀವಿ.
ನೋಡಿಕೊಂಡು ಇದಕ್ಕೆ ಹಾಕ್ಕೊಡಿ. ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ಆ್ಯಡ್ ಮಾಡಿಕೊಡಿ. ಈಗ ಟಿಕ್ಕಿ ಫ್ರೈ ಮಾಡೋಕ್ಕೆ ಮುಂಚೆ ಡಿಪ್ ಮಾಡ್ತೀವಲ್ಲ ಆ ಸೊಲ್ಯೂಷನ್ನು ಮೈದಾ ಹಿಟ್ಟು ಕಾರ್ನ್ಫ್ಲವರ್ದು ಸಣ್ಣ ನಿಮಗೆ ಪೇಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲ ಸಣ್ಣ ಸಣ್ಣ ಕೆಲಸಗಳು ಸ್ವಲ್ಪ ಬೇಜಾರಿಲ್ಲದೆ ಮಾಡಿಕೊಂಡ್ರೆ ಮಕ್ಳಿಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಜೊತೆ. ಈ ಬ್ರೆಡ್ ಕ್ರಮ್ಸ್ ಅಂಗಡಿನಲ್ಲೂ ಸಿಗುತ್ತೆ. ಇಲ್ಲದೆ ಹೋದರೆ ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಗೆ ಇಮ್ಮಿಡಿಯೇಟಾಗಿ ಬ್ರೆಡ್ ಕ್ರಮ್ಸ್ ಮಾಡೋದು ಅಂತಲೂ ತೋರಿಸ್ತೀನಿ. ನಾನು ಇಮ್ಮಿಡಿಯೇಟಾಗಿ ಮಾಡಿಕೊಂಡು ಯೂಸ್ ಮಾಡ್ತಾ ಇರೋದು. ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ರೆಡ್ ಸಾಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ವೆಜ್ ಮಯೋನೈಸ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಹಾಟ್ ಆ್ಯಂಡ್ ಸ್ಪೈಸಿ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ಲೈಟ್ ಆರೆಂಜ್ ಕಲರ್ ಬಂತು. ರೆಸ್ಟೋರೆಂಟಲ್ಲೆಲ್ಲ ನಿಮ್ಗೆ ಇನ್ನೂ ಡಾರ್ಕ್ ಕಲರ್ ಇರುತ್ತೆ. ಅದು ಬೇಕಂದರೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ಕೋಬೋದು. ಆದರೆ ನಾನೇನು ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಇದು ನಾನ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಾನ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಟಿಕ್ಕಿ ಒಳಗಿಡ್ತೀವಲ್ವ, ಅದು ಕರೆಕ್ಟಾಗಿ ಕ್ಲೋಸ್ ಆಗಬೇಕು ಅಂತೇನಿಲ್ಲ. ಸ್ವಲ್ಪ ಓಪನ್ ಆಗಿದ್ರು ಪರವಾಗಿಲ್ಲ, ಅದು ಅಷ್ಟು ದೊಡ್ಡದಾಗಿರ್ತದೆ. ಮೊದಲು ತವಾನಲ್ಲಿ ಅರ್ಧ ಕುಕ್ ಮಾಡ್ಕೊಳ್ಳೋಣ. ಒಳಗೆಲ್ಲ ಬೆಂದಿದ್ರೆ ಟೋಸ್ಟ್ ಮಾಡೋವಾಗ, ಅದೇ ಟೋಸ್ಟರಲ್ಲಿಟ್ಟು ಗ್ರಿಲ್ ಮಾಡೋವಾಗ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ ಅವಾಗ. ನೋಡಿ, ಇಷ್ಟಾದರೆ ಸಾಕು. ಎರಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರ ಬೇಗ ಆಗುತ್ತೆ ಅಂತಷ್ಟೇ. ನೋಡಿ, ಇವಾಗ ರೆಡ್ ಸಾಸ್ ಹಚ್ತಾ ಇದ್ದೀನಲ್ಲ, ಕಲರ್ ಸ್ವಲ್ಪ ಡಾರ್ಕ್ ಆಗಿರಬೇಕು ಅಂತಂದರೆ ನೀವು ಫುಡ್ ಕಲರ್ ಆ್ಯಡ್ ಮಾಡ್ಕೋಬಹುದು. ಈ ಕಡೆ ಒಂದು ಹಾಫ್ ಜಾಗ ಇದೆಯಲ್ಲ, ಅಲ್ಲಿ ಗ್ರೀನ್ ಚಟ್ನಿ ಬೇಕಾದರೂ ಹಾಕೋಬೋದು. ಇಲ್ಲಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಏನು ವೆಜಿಟೇಬಲ್ಸ್ ಬೇಕಾದ್ರೂ ಹಾಕ್ಬೋದು. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಹಾಕ್ಬೋದು. ಅದ್ರ ಜೊತೆ ಕೊರಿಯಂಡರ್ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನಾನು ತವಾ ಮೇಲೆ ಮಾಡ್ತಾಯಿದ್ದೀನಿ. ಗ್ರಿಲ್ಲು, ಟೋಸ್ಟ್ ಮೇಕರು ಯಾವ್ದು ಬೇಕಾದರೂ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸು ನಿಮ್ಮ
ಫಸ್ಟ್ ರೀಚ್ ಆಗುತ್ತೆ. ನೋಡಿ ರೆಡಿ ಆಗಿದೆ ಚಟ್ಪಟ ಆಲೂ ನಾನ್. ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.